ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂಥ ಬಿರುಬಿಸಿಲಲ್ಲೂ ಕೂಡ ತಾವೆಲ್ಲ ಇಷ್ಟು ತಾಳ್ಮೆಯಿಂದ ಶಾಂತ ಚಿತ್ತರಾಗಿ ಕೂತಿದೆ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದಕ್ಕೆ ಕಾರಣ ಅಂದ್ರೆ ಅಪ್ಪನ ಶಕ್ತಿ. ಇಂಗಳೇಶ್ವರದ ನೆಲನ ಅಂಥದ್ದೈತ್ರಿ. ಅದಕ್ಕೆ ಮೊದಲಿಗೆ ಏನು ಅನ್ನಿಸ್ತದಂದ್ರೆ ನನಗೆ ಎಲ್ಲ ಪುರಾತರ ಚರಣಕ್ಕೆ ಶರಣಯ್ಯ ಶರಣು ಶರಣು ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡರಲ್ಲಿ ಪರಿಪೂರ್ಣ ತುಂಬಿ ಲಿಂಗವ ಕೂಡಿದಾತನಿಗೆ ಶರಣ ನೋಡ ಅಖಂಡೇಶ್ವರ ಎನ್ನುವಂತೆ ನಡೆ ನುಡಿ ಎರಡನ್ನೂ ಒಂದಾಗಿಸಿಕೊಂಡು ಬದುಕಿರ್ತಕ್ಕಂತಹ ಬಸವಾದಿ ಶರಣರನ್ನ ಮೊದಲಿಗೆ ಋನ್ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸುತ್ತಾ, ಹಾಗೆಯೇ ಈ ನೆಲದ ಪುಣ್ಯಮಯರು ಪಾವನಮಯರು ಆಗಿರ್ತಕ್ಕಂತಹ ಪರಮ ಪೂಜ್ಯರು ಶ್ರೀ ಇಂಗಳೇಶ್ವರದ ಅಪ್ಪಂಗಳ ದಿವ್ಯ ಚರಣಕ್ಕೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಿಂಗ ಸುಮಾರು ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ ಇತ್ತು. ಅಪ್ಪನ ಮಠಕ್ಕೆ ಬಂದಿದ್ದೆ, ಅಪ್ಪನ ಪಾದಕ್ಕೆ ಬಿದ್ದ ದರ್ಶನ ತಗೊಂಡೆ. ಅಪ್ಪನ ದರ್ಶನ ತಗೊಳ್ಳೋದೇ ಒಂದು ಸೌಭಾಗ್ಯ ಅನಿಸಿತ್ತು ನನಗೆ. 2-3 ಸಲ ಬಂದಾಗ ಅಪ್ಪ ಸಿಕ್ಕಿರ್ಲಿಲ್ಲ. ಹಂಗ ನನಗ ಒಂದಿಬ್ಬರು ತಾಯಂದಿರು ಅಪ್ಪಗ ತಮ್ಮ ಚಿಂತೆಯನ್ನ ತೋಡ್ಕೊಂಡ್ರು. ಬಹಳ ದುಃಖದಿಂದ ಚಿಂತೆಯನ್ನು ತೋಡ್ಕೊಂಡ್ರು. ಆಗ ಅಪ್ಪನ ಉತ್ತರ ಹೆಂಗೆ ನಮಗೆ ಸಮಾಧಾನ ಕೊಡ್ತಿತ್ತು ಅಂದ್ರೆ, ನಾವೆಲ್ಲ ಕೇಳಿವು ಬಂಧುಗಳೇ, ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತಿ, ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತಿ, ಸಂತಿ ತೀರಿದ ಬಳಿಕ ಹೋಗಿ ಗ್ವಾಡಿಗೆ ಕುಂತಿ, ಸಂತೆ ತೀರಿದ ಬಳಿಕ ಹೋಗಿ ಗ್ವಾಡಿಗೆ ಕುಂತಿ, ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಡೆಗೆ ನೀನಾದೆ ಕರೆಂಟಿಲ್ಲ ತಂತಿ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂರುದೈತಿ ಜಂತಿ ಇಲ್ಲದ ಮನಿಯಾಗ, ಚಿಂತಿಲ್ದ ಕೂರುದೈತಿ ಜಂತಿಲ್ದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂರುದೈತಿ ಜಂತಿ ಇಲ್ಲದ ಮನಿಯಾಗ ಅಂತ ಶರಣರು ತಮ್ಮ ತತ್ವದ ಮೂಲಕ ಇಂಥ ನುಡಿಗಳನ್ನು ಕೊಟ್ಟಾಗ ಎಲ್ಲ ಭಕ್ತಿಗಳಾದ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ಈಗ ನಮ್ಮ ಹಂಚಿಕೆ ಗುರುಗಳು ಹೇಳಿದ್ರು, ಎಲ್ಲರಿಗೂ ಸಾವೈತಿ ಸೂರ್ಯಚಂದ್ರರಿಗೂ ಸಾವೈತಿ ಅಂತ. ಅದರ ಆಚೆಗೆ ಬದುಕನ್ನ ಸಾರ್ಥಕ ಗಳಿಸ್ಕೊಟ್ಟಿದ್ದು ಯಾರು ಅಂದ್ರ ನಮ್ಮ ಜಾನಪದದ ಗರತಿ. ಎಲ್ಲರ ಸಾವಲ್ಲೂ ಕೂಡ ಇದ್ದ ಬದುಕಿನಲ್ಲಿ ಇರುವಷ್ಟು ದಿನ ನಾವೆಲ್ಲ ಹಂಚಿಕೊಂಡು ತಿನ್ನುವ ಬುದ್ಧಿ ಕಲ್ಯಾಣಕ್ಕೆ ಬಂದದ್ದೇ ಕಲ್ಯಾಣ ಸ್ಥಿತಿ ಅಂತ ಹೇಳ್ತೀವಿ. ಅಂಥ ಬದುಕನ್ನ ಮಕ್ಕಳಿಗೆ ಮೌಲ್ಯವನ್ನ ಕಟ್ಟಿಕೊಟ್ಟಿದ್ದು ಯಾರು ಅಂದ್ರ ಆ ಜಾನಪದದ ತಾಯಿ, ಆ ಜಾನಪದದ ಗರತಿ. ತನ್ನೆಲ್ಲ ಎಷ್ಟೋ ಹಾಡುಗಳ ಮೂಲಕ ಆಕೆ ನಮಗೆ ಸುಂದರವಾದ ಬದುಕನ್ನು ಕಟ್ಟಿಕೊಟ್ಟು ಹಳಸಲಾರದ ಬುದ್ಧಿಯನ್ನ ಇವತ್ತು ಕಟ್ಟಿಕೊಟ್ಟಕ್ಕೆ ಯಾರು ಅಂದ್ರ ಆ ಜಾನಪದದ ತಾಯಿ, ಬೇರೆ ಯಾರಲ್ಲ. ಇಲ್ಲೇ ನಮ್ಮ ರುಮಾಲ್ ಸಿಟ್ಕೊಂಡು ಟೊಂಗಿ ಹಾಕೊಂಡು ಕುಂತಾರಲ್ಲ ಕಾಕನವ್ರು ಅಪ್ಪಂದವರು, ಅವರು ಹಾಗೆ ತಲೆ ಮೇಲೆ ಸೆರಗ್ ಹಾಕೊಂಡು ಕುಂತಾರಲ್ಲ, ಆ ತಾಯಂದಿರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಅದಕ್ಕಂತಾನೆ ಇವತ್ತು ಆ ಜಾನಪದ ತನ್ನದೇ ಆದ ಒಂದು ಮೌಲ್ಯವನ್ನು ಹೊಂದೈತಿ ಅಂತ ಹೇಳಿ ಇವತ್ತು
ನಮ್ಮ ಈ ಒಂದು ಇಂಗ್ಲೇಶ್ವರ ಅಪ್ಪನವರ ಪುಣ್ಯ ನೆಲದಲ್ಲಿ ಇಂಥ ಒಂದು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ತಮ್ಮದೇ ಆದ ಜಾನಪದ ನುಡಿಗಳ ಮೂಲಕ ತಮ್ಮೆಲ್ಲರ ಮನಸ್ಸನ್ನ ದೀರ್ಘವಾಗಿ ಮುಟ್ಟತಕ್ಕಂಥ ಶ್ರೀ ಜಗದೇವ ಪೂಜ್ಯ ಮಲ್ಲಿಬೊಮ್ಮಯ್ಯ ಅಪ್ಪಂಗಳ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಅವರೊಟ್ಟಿಗೆ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಮಸಿಬನಾಳ ಪೂಜ್ಯರು ಹಾಗೆ ಹೊನವಾಡ ಶ್ರೀಗಳು ಬಾಬುರಾವ್ ಕಾಕರವರು ಅವರ ಪಾದಕ್ಕೆ ಕೂಡ ಈ ಕಿರಿಯಳಾಗಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತ ಶಿವಾನಂದ ಮಂಗನವರ ಅಣ್ಣಾಜಿಯವರಲ್ಲಿಯೂ ಹಾಗೂ ನಮ್ಮ ಸಾರವಾಡ ಕಾಕರವರಲ್ಲಿಯೂ ಹಾಗೂ ನಮ್ಮ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ಗೋನಾಳ್ರವರಲ್ಲಿಯೂ ಇನ್ನೋರ್ವ ಪೂಜ್ಯರಲ್ಲಿಯೂ ಎಲ್ಲಕ್ಕಿಂತ ವಿಶಿಷ್ಟವಾಗಿ ಇಲ್ಲಿವರೆಗೆ ಸುದೀರ್ಘವಾಗಿ ಜಾನಪದ ಸಾಹಿತ್ಯದ ಬಾಲ್ಯವನ್ನು ನಿಮಗೆ ಮತ್ತೊಮ್ಮೆ ಕಟ್ಟಿಕೊಟ್ಟಿರ್ತಕ್ಕಂತಹ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಹಂಚಲಿ ಗುರುಗಳಲ್ಲಿಯೂ ಹಾಗೂ ನನ್ನ ಎಲ್ಲ ಸಹೋದರಿಯಾಗಿರ್ತಕ್ಕಂಥ ಆಶಾ ಆಗಿರ್ಬೋದು, ಶಶಿಕಲಾ ಆಗಿರ್ಬೋದು, ಮಮತಾ ಮೇಡಮ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ಎಲ್ಲ ಇಂಗ್ಲೇಶ್ವರದ ತಂದೆ ತಾಯಂದಿರು ಬಂಧುಗಳಲ್ಲಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಆ ಜಾನಪದದ ಸೊಗಡನ್ನ ನಿಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟಿಸಿ ವಿಜಯಪುರದ ಜಿಲ್ಲಾಧ್ಯಕ್ಷರಾಗಿ ಇವತ್ತು ನಾಡಿನಾದ್ಯಂತ ಹೆಸರನ್ನು ಗಳಿಸಿರ್ತಕ್ಕಂಥ ತಮ್ಮ ಸಾಹಿತ್ಯದ ತೇರನ್ನ ಎಳೆಯುವ ಮೂಲಕ ವಿಶೇಷವಾಗಿ ನಾಡಿನಲ್ಲಿ 2ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆಯನ್ನ ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತ ವಾಲಿಕರ್ ಸರ್ ಅವರಿಗೆ ಸಲ್ಲಿಸ್ತದೆ. ನಮಗೆ ಇಂಥ ಒಂದು ವೇದಿಕೆಗಳನ್ನ, ಈ ಜಾನಪದದ ಸೊಗಡನ್ನ ನಿಮ್ಮೆಲ್ಲರ ಮನಸ್ಸಿಗೆ ತಲುಪಿಸ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ವಾಲಿಕರ್ ಸರ್ ಅವರಲ್ಲಿ ಕೂಡ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ತಾಯಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ಬಹುಶಃ ಆ ತಾಯಿಯ ಒಂದು ಜಾನಪದ ಗೀತೆಗಳನ್ನ ಕೇಳಿಕೊಂಡು ಬೆಳೆದಿರ್ತಕ್ಕಂಥವ್ರು. ಆ ಕಾರಣಕ್ಕಾಗಿ ಬಹಳಷ್ಟು ನ್ಯಾಯಗಳು ಕೋರ್ಟ್ ಮೆಟ್ಟಿಲುಗಳನ್ನ ಹತ್ತಲಿಲ್ಲ ಅಂತ ಅನ್ಕೋತೀವಿ. ಈಗೆಲ್ಲ ನಾವೇನ್ ಮಾಡ್ತೀವಿ, ಸಣ್ಣ ಪುಟ್ಟ ಜಗಳಕ್ಕೂ ಕೂಡ ಸೀದಾ ಕೋರ್ಟಿಗೆ ಹೋಗಿ ನಮ್ಮ ನ್ಯಾಯಗಳನ್ನ ಬಗೆಹರಿಸಿಕೊಳ್ಳುವಂತ ಕಾಲಘಟ್ಟದೊಳಗೆ ನಾವಿದ್ದೀವಿ. ಆದ್ರೆ ಅವಾಗೆಲ್ಲ ಹೆಂಗಿತ್ತು ಅಂದ್ರ ತಾಯಂದ್ರು ತಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಆ ಬುದ್ಧಿವಾದದಲ್ಲಿ ಕೂಡ ಆ ಮಕ್ಕಳ ಪರಿವರ್ತನೆ ಹೊಂದಿ ತಾನು ತನ್ನ ಗಂಡನ ಮನೆಯ ಬದುಕನ್ನ ಬೆಳಗ್ತಕ್ಕಂಥ, ತವರು ಮನೆ ಗಂಡನ ಮನೆ ಎರಡೂ ಮನೆಯನ್ನ ಬೆಳಗ್ತಕ್ಕಂತಹ ಜಾಣತನ ಆಕೆಯಲ್ಲಿ ಆ ಜಾನಪದದ ತಾಯಿ ಬೆಳೆಸ್ತಾ ಇದ್ಲು. ಹೆಂಗ್ ಬೆಳೆಸ್ತಾ ಇದ್ಲು ಅಂದ್ರ ಕೆಲವೊಂದಿಷ್ಟು ನುಡಿಗಳನ್ನ ಆಕೆ ಹಿತವಚನಗಳನ್ನ ಹೇಳ್ಕೊಡ್ತಾ ಇದ್ಲು. ತಾನು ಸಾಲಿ ಕಲಿಲಾರ್ದೆ ತನ್ನ ಮಕ್ಕಳಿಗೆ ಹೆಂಗ್ ಹೇಳ್ಕೊಡ್ತಾ ಇದ್ಲು ಅಂದ್ರ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ನನ್ನ ಮಗಳೇ, ತಾಯಿಯ ಮನೆಯೂ ಸ್ಥಿರವಲ್ಲ. ನಮ್ಮ ಅವನ ಬಾಯಾಗ ಆ ಪದ ನುಡ್ಸಾಕತೈತಿ ಅಂದ್ರ ಅದಕ್ಕನೆ ಇವತ್ತು ಅಂಥ ಗೀತೆಗಳನ್ನ ಹೇಳ್ಕೊಂಡು ನಮ್ಮ ಮಕ್ಕಳಿಗೆ ಕಲಿಸೋದ್ರಿಂದ ಆ ಮಕ್ಕಳಲ್ಲಿ ಏನಾಗ್ತದೆ, ಒಂದು ಮೌಲ್ಯವನ್ನ, ಜಾಗೃತಿಯನ್ನ ನಾವು ಬಿಂಬಿಸಿದಂಗೆ ಆಗ್ತದೆ. ಅದಕ್ಕಾಗಿನೇ ಕೆಲವೊಂದು ನಾವು ಕೇಳಿವಿ, ಇತ್ತೀಚಿನ ಒಂದು ಸಿನಿಮಾಗಳಲ್ಲಿ ಕೂಡ ಅಂತ ಒಂದು ಗೀತೆಗಳನ್ನ ಅಳವಡಿಸ್ಕೊಂಡಂಥ ಒಂದು ಒಳ್ಳೆಯ ಒಂದು ಪರಿಕಲ್ಪನೆಯನ್ನ ನಾವು ನೋಡ್ತಾ ಇದ್ದೀವಿ. ತೆಂಗು ತನಗಲ್ಲ ಬಾಳೆಯು ಬನಕಲ್ಲ, ಹುಟ್ಟಿದ ಮನೆಯು ಸ್ಥಿರವಲ್ಲ, ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ, ಹುಟ್ಟಿದ ಮನೆಯು ಸ್ಥಿರವಲ್ಲ, ಮಗಳೇ ತಾಯಿಯ ಮನೆಯೇ ಕೊನೆಯಲ್ಲ ಅಂತ ಆ ತಾಯಿ ಮಕ್ಕಳ ಮನಸ್ಸಿನೊಳಗೆ ಬಿತ್ತಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲ ಸಣ್ಣವರಿದ್ದಾಗ ಕೇಳಿವಿ ಬಂಧುಗಳೇ. ಅದಕ್ಕೆ ಇಂಗ್ಲೇಶ್ವರದ ಏನು ಬಂಧುಗಳಿದಿರಲ್ಲ, ಯಾವತ್ತೂ ಪ್ರೀತಿಯಿಂದ ನಮ್ಮನ್ನ ಸತತವಾಗಿ ಇದು 3-4ನೇ ವರ್ಷ ಬರಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ನನಗನ್ನಿಸ್ತದ ಆ ಜಾನಪದ ಗರ್ತಿ ಕೊಟ್ಟಿರ್ತಕ್ಕಂಥ ಗೀತೆ ಏನು ಅಂದ್ರ, ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತ ನಾನಾ ತರದಲ್ಲೇ, ಏ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತ ನಾನಾ ತರದಲ್ಲೇ, ಕನಸ ಬಿದ್ದೀತ ಮತ ಮತ ಒಂದ, ಕನಸ ಬಿದ್ದೀತ ಮತ ಮತ ಒಂದ, ಹ್ಯಾಂಗ ಮರಿಯಲಿ ನನ್ನ ತವರನ್ನ, ನಾ ಹೆಂಗ ಮರಿಯಲಿ ನನ್ನ ಇಂಗ್ಲೇಶ್ವರವನ್ನ, ನಾ ಹೆಂಗ ಮರಿಯಲಿ ನನ್ನ ತವ
ಜಾನಪದದ ಗರತಿ ತನ್ನ ತಾಯಿಯನ್ನ ನೆನೆಸ್ಕೊಂಡು ಗೀತೆಯನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಎಂಥ ಒಂದು ಅದ್ರೊಳಗ ಮೌಲ್ಯವಿತ್ತು, ಎಂಥ ಒಂದು ಅರ್ಥಪೂರ್ಣತೆ ಇತ್ತು. ಏನೋ ಕಲಿಲಾರ್ದ ತಾಯಿ ಅಂತ ಎಲ್ಲ ಗೀತೆಗಳನ್ನ, ಸಾವಿರಾರು ಗೀತೆಗಳನ್ನ ಕಟ್ಟಿಕೊಟ್ಟ. ಇವತ್ತ ಸರ್ ಹೇಳ್ದಂಗ ನಾವೆಲ್ಲ ಅಕ್ಷರಗಳನ್ನ ಕಲ್ತರು ಕೂಡ 4 ಗೀತೆಗಳು ನಮ್ಮ ಬಾಯಿಯೊಳಗೆ ಬರ್ತಾ ಇಲ್ಲ. ನಾವೇನ್ ಹಾಡಿದ್ರು ಅದೇ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನ ಹಾಡ್ಕೊಂಡು ಇವತ್ತು ನಮ್ಮ ಮಕ್ಕಳು ಬೆಳೀತಾ ಇದ್ದಾವೆ. ಅದ್ರೊಳಗ ಯಾವ ಮೌಲ್ಯವನ್ನು ನಾವು ಇವತ್ತು ಕಾಣ್ತಾ ಇದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಒಂದು ಸೋಜಿಗದ ಸಂಗತಿ. ಅದಕ್ಕೆ ನಮ್ಮ ಅವ್ವಂದ್ರೆಲ್ಲ ಗೊತ್ತಿರ್ಬೇಕು, ನಶಿನಾಗೆದ್ದು ಪಟ 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 ತೆಳ್ಳನ್ ರೊಟ್ಟಿ ಬಡದು ಬೆಳ್ಳನ್ ಕೆನಿ ಮೊಸರು, ಯಾಕ್ರಿ ಅವ ಹೌದಲ್ಲ, ಕೆನಿ ಮೊಸರು ಕಟ್ಕೊಂಡು ಅದಕ್ಕೆ ಜುಣಕ ಬಾಂದಿಟ್ಟು ಅಗಸಿ ಹಿಂಡಿ ಎಲ್ಲ ತರ ಮಾಡ್ಕೊಂಡು, ಈಗ ನಮಗಿಂತ ಆಹಾರಗಳ ಗೊತ್ತಿಲ್ರಿ. ನಮ್ಮ ಮಕ್ಳಿಗೆ ನಾವೆಲ್ಲ ಏನ್ ಮಾಡ್ಕೊಡ್ತೀವ್ರಿ? ಈಗ ಮ್ಯಾಗಿ ಮಾಡಿಕೊಡ್ತೀವಿ, ಪುಳಿಯೋಗರೆ ಮಾಡಿಕೊಡ್ತೀವಿ, ಭಾಳ ಕಿರಿಕಿರಿ ಮಾಡಿದ್ರೆ ನಮ್ಗೆ ಕುರ್ಕುರೆ ಕೊಡಿಸ್ಬಿಡ್ತೀವಿ. ಚಿಂತಿನ ಬಗ್ಗೆ ಹೇಳಿ ನಮ್ಗೆ ಕುರ್ಕುರೆ ಕೊಡಿಸ್ಬಿಡ್ತಾವ. ಅದಕ್ಕೆ ಅಂಗಡಿಯಾಗ ನೋಡ್ರಿ ಕುರ್ಕುರೆ ಪ್ಯಾಕೆಟ ಭಾಳ ಕಾಣಿಸ್ತಾವ ನಮ್ಗೆ. ಹಿಂಗ ಇಂಥವೆಲ್ಲ ಆಹಾರಗಳು ನಮ್ಮ ದೇಹಕ್ಕೆ ತಂಪನ್ನು ಕೊಡ್ತಾ ಇದ್ವು. ಎಷ್ಟು ಚಂದ ಎಣ್ಣೆ ಸ್ನಾನ ಮಾಡಿಸ್ತಿದ್ರು, ಬೆಂಗ ಸ್ನಾನ ಮಾಡಿಸ್ತಾ ಇದ್ರು. ಈಗ ಎಣ್ಣೆ ಅಂದ್ರೆ ಹುಡುಗರು ಅಲ್ಲಂತವ್ರಿ. ಹಂಗ ಆ ತಾಯಿ ಮಗುವಿದ್ದಾಗ ಅದಕ್ಕೆ ಎಷ್ಟು ಚಂದ ಎಣ್ಣೆ ಹೆಚ್ಚಿ ಜಳಕ ಮಾಡಿಸಿ ಅದನ್ನ ಹೆಂಗ ಬೆಳೆಸಿದ್ಲು ಅಂದ್ರ, ದೊಡ್ಡ ತೊಟ್ಲ ಇದ್ವು ಅವಾಗೆಲ್ಲ. ಆ ತೊಟ್ಲದೊಳಗೆ ಹಾಕಿ ಕೂಸಿನ ತೂಗಿದ್ರ ಎಂಥ ಚಂದ ಜೋಗಳು ಪಡೆದ ಹಾಡ್ತಿದ್ದಾರೆ ತಾಯಿ. ಬಂಗಾರ ತೊಟ್ಟಲಗ ಬೆಳ್ಳಿಯ ಎಳಿ ಹಗ್ಗ, ಬಂಗಾರ ತೊಟ್ಟಲಗ ಬೆಳ್ಳಿಯ ಎಳಿ ಹಗ್ಗ, ಸುಂದರ ಶರಣನಿಗೆ ಚಂದಾಗಿ ತೂಗಿರೆ ಜೋ ಜೋ, ನಮ್ಮ ಸುಂದರ ಶರಣನಿಗೆ ಅಂದಾಗಿ ತೂಗಿರೆ ಜೋ ಜೋ. ಅಪ್ಪನ ಪ್ರಸಾದ ಆಗೈತಿ, ಜೋಗಳ ಹಾಡಿದ್ರೆ ಮತ್ತೆ ನೀತಿ ಬರ್ಲಾರ್ದ ಇನ್ನೇನಾಗಿತ್ತಂದ್ರೆ ಅಪ್ಪಂದ್ರ ಅವ್ವಂದ್ರ ಇಂಥ ಎಲ್ಲ ಹಾಡುಗಳನ್ನ ನಮ್ಗೆ ಕಟ್ಟಿಕೊಟ್ಟು ಬೆಳೆಸಿರ್ತಕ್ಕಂಥ ನೀವು ನಮ್ಮನ್ನ ಚಂದವಾಗಿ ಬೆಳೆಸಿರಿ. ಆದ್ರ ನಾವಿವತ್ತು ನಮ್ಮ ಮಕ್ಕಳನ್ನ ಹೆಂಗ ಬೆಳೆಸಾಕತ್ತೀವಿ? ಮೊಬೈಲ್ ತೆಗೆದ್ಮೇಲೆ ಅದ್ರೊಂದೊಂದು ಹಾಡ ಹಚ್ಚಿದ್ಮೇಲೆ ತಗೋ, ನಾವೊಂದು ಮೊಬೈಲ್ ನೋಡ, ನೀವೊಂದು ಮೊಬೈಲ್ ನೋಡ, ಕೂಸಿಗೊಂದು ಮೊಬೈಲ್, ಏನು ಉಳಿಸ್ತೀವೋ ಹೆಂಗ ಬೆಳೆಸ್ತೀವೋ ನಮಗೆ ದಿಕ್ಕ ತೋಚದಂಗೆ ಆಗೈತ್ರಿ ಇವತ್ತಿನ ಪೀಳಿಗೆಯನ್ನ ನಾವು ನೋಡಿದ್ರೆ. ಹೆಂಗ್ ಬೆಳೆಸ್ತಾ ಇದೀವ್ರಿ ನಾವು? ಅದ್ರ ಕೈಯಾಗ ಒಂದು ಮೊಬೈಲ್, ನಮ್ಮ ಕೈಯಾಗ ಒಂದು ಮೊಬೈಲ್, ನಾವು ಆ ಮೊಬೈಲನ್ನ ಹಿಂಗೆ ಸರಿಸಿ ಸ್ಕ್ರೋಲ್ ಮಾಡಿ ನಾವು ನೋಡ್ತೀವಿ, ಅದು ಹಿಂಗೆ ಸ್ಕ್ರೋಲ್ ಮಾಡಿ ಅದು ನೋಡ್ತದ. ಹಂಗ ನಾವು ಬಾಯಾಗ ತುರುಕ್ತೀವಿ ತುತ್ತನ್ನ, ಅದು ಹಂಗ ನುಂಗತೈತಿ. ಏನು ಉಣಿಸ್ತೀವಿ ನಮಗ ಗೊತ್ತಿಲ್ಲ, ಏನು ಉಣ್ತೈತಿ ಅದಕ್ಕೆ ಗೊತ್ತಿಲ್ಲ. ಯಾವ ರುಚಿ, ಯಾವ ಹದ, ಯಾವ್ದ್ರೊಳಗೆ ಏನೈತಿ ಅಂತಕ್ಕಂಥ ಸಾತ್ವಿಕತೆ ಮೌಲ್ಯ ಇವತ್ತು ನಮಗೆ ಗೊತ್ತಿಲ್ಲದಂಗೆ ಆಗೈತಿ. ಇದಕ್ಕೆ ಕಾರಣ ಆ ಜಾನಪದ ಸಾಹಿತ್ಯವನ್ನ ನಾವು ನೀವೆಲ್ಲ ಇವತ್ತು ಮರ್ತ್ಕೊಂಡು ಬಂದಿದ್ದೀವಿ. ಅದಕ್ಕೆ ಆ ತಾಯಿ ಏನ್ ಮಾಡ್ತಾಳೆ, ಇಂಥ ಎಲ್ಲ ಗೀತೆಗಳನ್ನ ಕಟ್ಟಿಕೊಟ್ಟು ನಮಗ ಒಂದು ತಿಳುವಳಿಕೆ, ಆಹಾರದ ಪದ್ಧತಿ, ಅವಾಗೆಲ್ಲ ಕುಬ್ಸದ್ಗಳನ್ನ ಮಾಡ್ತಿದ್ವಿ, ಎಷ್ಟು ಚಂದ ಮಾಡ್ತಿದ್ವಿ. ಕುಂದಿರಿಸಿ ತಾಯಿನ ಎಲ್ಲ ತರದ ತಿನಿಸುಗಳನ್ನ ಹೇಳ್ಬಿಟ್ರೆ ಬಾಯಾಗ ನೀರು ಬರ್ತಾವ, ಮತ್ತೆ ನೀವೆಲ್ಲ ಮತ್ತೊಂದ್ರ ಒಂದು ಪ್ರಸಾದಕ್ಕೆ ಹೋಗ್ತೀರಿ. ಎಷ್ಟು ಚಂದ ಆಹಾರ ಪದಾರ್ಥಗಳು ಅವಾಗ. ಎಳಿ ಕರ್ಚಿಕಾಯಿ, ಪಾನ, ಆನಂತರ ಕರುದ್ ಕರ್ಚಿಕಾಯಿ, ನಿಪ್ಪಟ್ಟು, ಒಬ್ಬಟ್ಟು, ಒಂದ ಎರಡ್ರಿ ಅವಾಗಿನ ಆಹಾರ ಪದ್ಧತಿಗಳು. ಎಷ್ಟು ಚಂದ ಉಂಡೆ, ಎಷ್ಟು ಚಂದ ಅವು, ಕರ್ಚಿಕಾಯಿ ಎಷ್ಟು ಚಂದ, ಚಕ್ಕಲಿ ಎಷ್ಟು ಚಂದ, ಚೋಡ ಎಷ್ಟು ಚಂದ, ಅವಲಕ್ಕಿ ಬೇರೆ, ಮಂಡಕ್ಕಿ ಬೇರೆ, ತರದ ಎಲ್ಲ ದಿನಸುಗಳನ್ನ ಮಾಡಿ ಆಕಿ ಮುಂದೆ ಇಟ್ಟು ಯಾವಾಗ ಸವಿಲಿ ಯಾವಾಗ ಬಿಡ್ಲಂದ್ರ ಆ ಎಲ್ಲ ಬಯಕೆಗಳನ್ನ ಈಡೇರ್ತಕ್ಕಂಥ ಮಗು ಸದೃಢವಾಗಿ ಹುಟ್ಟುತ್ತಾ ಇತ್ತು. ಅವಾಗ ಆಕಿನ ಕುಂದಿರ್ಸಿ ಯಾರು ಆರತಿ ಮಾಡಿ ಮಗ ಮೂಕ ಆಗ್ಬಾರ್ದು ಅಂತ ಹಾಡ್ತಿದ್ರು. ಹಸಿರ ಕಡ್ಡಿಯ ಸಿರಿಟೋ ಉಪಸರ್ಗ ಮ್ಯಾಲೆ ಮಾಡಿ, ಹಸಿರ ಕಡ್ಡಿಯ ಸಿರಿಟೋ ಉಪಸರ್ಗ ಮ್ಯಾಲೆ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೇತ್ರೆ, ಬಾಲನ ಭಾವಕ್ಕಾಗಿ ಬಯಸಂಗಾಗೇತ್ರೆ, ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ, ಹೊಂಗೆಯ ನೆರಳಲ್ಲಿ ಕುತ್ಕೊಂಡು ಉಣ್ಣಂಗಾಗೇತ್ರೆ, ಬಾಲನ ಭಾವಕ್ಕಾಗಿ ಬಯಸಂಗಾಗೇತ್ರೆ ಅಂತ ಆ ತಾಯಿಗೆ ಎಷ್ಟು ಚಂದ ಹಾಡ್ತಾ ಇದ್ರು. ಅವಾಗೆಲ್ಲ ಹುಡುಗರು ದೊಡ್ಡವರಾದ್ರೆ ಎಷ್ಟೊಂದು ಸಾಯಂಕಾಲ ನೀವೆಲ್ಲ ಹೊಲಕ್ಕೆ ಹೋಗಿ ಬಂದು ಅಜ್ಜಿ ಇರೋದಾರ ನೋಡ್ರಿ, ದಡಿ ಬಾರಿಸ್ಕೊಳ್ಳಿಕ್ಕೆ ಓಣ್ಯಾಗ ನೆರಮನ್ಯಾಗ ಹುಡುಗಿ ನೆರೆತಿತ್ತು ಅಂದ್ರ ಆಕಿನ ಕೂಡಿಸಿ 15 ದಿನ 21 ದಿನ ಕೂಡಿಸಿ ನಾವೆಲ್ಲ ಆರತಿ ಮಾಡಿ ಬೆಳಗ್ತಾ ಇದ್ವಿ ಸಣ್ಣವರಿದ್ದಾಗ. ಈಗೆಲ್ಲ ಯಾವ ಪಕ್ಕದ ಮನೆಯವ್ರಿಗೆ ಗೊತ್ತಾಗಂಗಿಲ್ಲ. ಎಷ್ಟು ಚಂದ ಅಜ್ಜಿ ಹಳಾಳಿ ಮಾಡ್ಕೊಳಕತ್ತೈತಿ ನೋಡ್ರಿ, ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತ. ನಿಜ ಅಜ್ಜಿ ವಾಸ್ತವ. ಯಾಕಂದ್ರ ಸಂಕೋಚ ಮಾಡ್ಕೋತಾವ್ರಿ ಹುಡುಗರು ಅಂತೀವಿ. ಎಲ್ಲ ತಾಯಿದ್ರು ಕೂಡಿ 21 ಪದ ಹಾಡ್ತಿದ್ರು. ಅವಾಗ ಇಬ್ರು ಮುಂದೆ ಹಾಡ್ತಿದ್ರು, ಇಬ್ರು ಹಿಂದೆ ಹಾಡ್ತಿದ್ರು. ಹೆಂಗಂದ್ರ ಜೋಡಗೊನೆ ಜೋಡತೆನಿ ಉಡಿಯ ತುಂಬಿರೆ, ಸಣ್ಣ ಮಗಳು ಸೀತಾದೇವಿ ಉಡಿಯ ತುಂಬಿರೆ, ಬಾಳೆಗೊನೆ ಸಣ್ಣತೆನಿ ಉಡಿಯ ತುಂಬಿರೆ, ನಿಂಬಿ ಹಣ್ಣ ನಿಂಬಿ ಫಲವ ಉಡಿಯ ತುಂಬಿರೆ, ನಿಂಬಿ ಹಣ್ಣ ನಿಂಬಿ ಫಲವ
ಸಣ್ಣ ಮಗಳು ಸೀತಾದೇವಿ ಗುಡಿಯ ತುಂಬಿರೆ, ಸಣ್ಣ ಮಗಳು ಸೀತಾದೇವಿ ಗುಡಿಯ ತುಂಬಿರೆ ಅಂತ ಚಂದಗೆ ಉಡಿ ತುಂಬ ಹಾಡು ಹಾಡಿ ಆಕಿಗೆ ಆರತಿ ಮಾಡಿ, ಆರತಿ ಮಾಡಿಂದ ಮುಗಿತಿರ್ಲಿಲ್ರಿ, ಕೆಳಗೆ ಆರತಿ ತಟ್ಟಿ ಒಬ್ರು ಕಸ್ಕೊಂತಿದ್ರು. ಯಾಕಂದ್ರೆ ಆರತಿ ತಟ್ಟಿ ಆ ಮಣಿ ಮೇಲೆ ಇಡ್ಬೇಕು ಎಷ್ಟಂತಿದ್ರು. ಮಣಿ ಮೇಲೆ ಇಡ್ಬೇಕಂದ್ರ ಯಜಮಾನ್ರ ಹೆಸರು ಹೇಳೇ ಇಡ್ಬೇಕು. ನಮ್ಮವ್ ನಗತಾಡ್ರಿ ಅವಾಗ ಎಷ್ಟು ಚಂದ ಹೇಳಿದ್ರು ಅಂತ ಹೇಳಿ. ಹಂಗ ಯವ್ವ ನೀವು ಅಂದ್ರೆ ಅವಾಗೆಲ್ಲ ಎಷ್ಟು ಚಂದ ಚಂದ ಹೇಳ್ತಿದ್ರಿ. ಈಗ ನಾವು ಹೆಸರು ಹೇಳ್ರಿ ಅಂದ್ರೆ ಹೆಂಗೆ ಹೇಳ್ತೀವ್ರಿ? ನನ್ಗೆ ಹಿಡ್ಕೊಂಡಾಗ ಹೇಳ್ತೀನಿ. ಚಂದ 2 ಅಕ್ಷರ ಕಂಡು ಕರೆದು ಬಿಡ್ತೀವಿ. ಅವು ಏನು ಹೇಳ್ಬಾರ್ದು, ಮತ್ತೆ ಯಾರ ಹೆಸರು ಹೇಳಿದ್ರೆ ಯಾರ ತಪ್ಪು ತಿಳ್ಕೊಳಂಗೆ ಆಗ್ಬಾರ್ದು. ದಯಮಾಡಿ 2 ಅಕ್ಷರ ನಾವೀಗ ಹೆಸರು ಹೇಳೋದು ಭಾಳ ಒಡಪು ಹೇಳೋದು ಅಪರೂಪ ಆಗೈತ್ರಿ. ಅಂತಂದ್ರೊಳಗೆ ಆ ಅಜ್ಜಿಯ ಚಸ್ಮಾ ಹಾಕೊಂಡ್ರಲ್ರ ಅಂತ ಅಜ್ಜಿ ಹೇಳ್ತಿದ್ಲು. ಹೆಂಗೆ ಹೇಳ್ತಿದ್ಲು ಅಂದ್ರೆ, ಯಡಿಯೂರು ಸಿದ್ಧಲಿಂಗೇಶ್ವರರ ಹಿಂದಿರುವುದು ಹುತ್ತು, ಯಡಿಯೂರು ಸಿದ್ಧಲಿಂಗೇಶ್ವರರ ಹಿಂದಿರುವುದು ಹುತ್ತು, ಮುತ್ತೈದಿ ಮೂಗನೆ ಆಗಿರುವುದು ನತ್ತು, ಮುತ್ತೈದಿ ಮೂಗನೆ ಆಗಿರುವುದು ಮುತ್ತಿನ ನತ್ತು. ಇಂಥವ್ರ ಹೆಸರು ಹೇಳ್ತೀನಿ ಈ 3 ಸಂಜೆ ಹೊತ್ತು, ಇಂಥವ್ರ ಹೆಸರು ಹೇಳ್ತೀನಿ ಈ 3 ಸಂಜೆ ಹೊತ್ತು ಅಂತ ಹೇಳಿ ನಮ್ಮವ್ ಭಾಳ ಕೇಳಕತ್ತಾಳ. ನಮ್ಮನೆ ಹೆಸರು ಯಜಮಾನ್ರ ಹೆಸರು ಮಹಾಂತೇಶ್ರಿ, ಮಹಾಂತೇಶ್ ಅವ್ರ ಹೆಸರು ಹೇಳ್ತೀನಿ ಈ ಇಂಗಳೇಶ್ವರದ ಅಪ್ಪನ ನೆಲದೊಳಗ ಅಂತ ಹೇಳ್ತಾ. ಹಂಗ ಎಷ್ಟು ಚಂದ ಅದು ತಾಯಿಯಂದ್ರು ಹೆಸರನ್ನ ಒಡಪ ಹಾಕಿ ನಾಚಿಕೊಂಡು ಆ ತಲೆ ಮೇಗಿನ ಸರಗ್ ಮತ್ತೊಮ್ಮೆ ತೀಡ್ಕೊಂಡು ಹೇಳ್ತಕ್ಕಂಥ ಪರಿಯನ್ನ ಬಹುಶಃ ನಾವು ಇವತ್ತೆಲ್ಲೂ ಕಾಣಂಗಿಲ್ಲ. ಹಂಗ ಎಷ್ಟು ಚಂದ ಇನ್ನೊಬ್ಬ ತಾಯಿ ಹೇಳ್ತಾ ಇದ್ದ, ಆಕಿಗೆ ಮತ್ತೆ ಜಿದ್ದಿಗೆ ಬಿದ್ದಂಗೆ ಇನ್ನೊಬ್ಬಕ್ಕೆ ಹೇಳಕ್ಕಿರ, ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ಸರದ್ ಕುಂತ ಕೇಳ್ರಿ ಸರಸ್ವತಮ್ಮನ ಹೆಸರು, ಸರದ್ ಕುಂತ ಕೇಳ್ರಿ ಸರಸ್ವತಮ್ಮನ ಹೆಸರು. ಹಂಗ ಇಂಥವ್ರ ಕುಂತ ಮಂದ್ಯಾಗ ಕೇಳ್ರಿ, ಕುಂತ ಮಂದ್ಯಾಗ ಕೇಳ್ರಿ ಅತ್ತಿ ಮಾವನ ಹೆಸರು, 10 ಮಂದ್ಯಾಗ ಕೇಳ್ರಿ ಹೆತ್ತವ ತಂದೆ ತಾಯಿ ಹೆಸರು, 10 ಮಂದ್ಯಾಗ ಕೇಳ್ರಿ ಹೆತ್ತ ತಂದೆ ತಾಯಿ ಹೆಸರು. ಆರತಿ ಮಾಡಕ್ ಕೇಳ್ರಿ ಇಂಥವ್ರ ಹೆಸರು, ಆರತಿ ಮಾಡಕ್ ಕೇಳ್ರಿ ಇಂಥವ್ರ ಹೆಸರು ಅಂತ ಹೇಳಿ ತಮ್ಮ ಯಜಮಾನರ ಹೆಸರುಗಳನ್ನ ಹೀಗೆ ಚಂದವಾಗಿ ಒಡಪಿಟ್ಕೊಂಡು ಹೇಳಿದ್ರ ಎಷ್ಟು ಆನಂದ ಅನಿಸ್ತಿತ್ತು ಮನಸ್ಸಿಗೆ. ಅಲ್ಲಿ ನೋಡ್ರಿ ಎಷ್ಟು ಪ್ರಾಸ ಪದಗಳು ಹುಟ್ಕೊಂಡಿತ್ತು, ಎಂತಿಂತ ಒಳ್ಳೆ ಮೌಲ್ಯಯುತ ಪದಗಳನ್ನ, ಶರಣರನ್ನ, ದೇವರನ್ನ ನೆನೆಸ್ಕೊಂಡು ಆ ಎಲ್ಲ ಪದಗಳನ್ನ ಕಟ್ಟಿರ್ತಕ್ಕಂಥ ಆ ಜಾನಪದ ಗರತಿಗೆ ನಾವೆಲ್ಲ ಒಂದು ಚಪ್ಪಾಳೆ ಮೂಲಕ ಈ ಸಂದರ್ಭದಲ್ಲಿ ದೀರ್ಘವಾದ ಸ್ಮರಣೆಯನ್ನ ಆ ತಾಯಿಗೆ ನಾವೆಲ್ಲ ಸಲ್ಲಿಸ್ತಾ, ಹಾಗೆ ಮಕ್ಕಳಿಗೆ ಎಷ್ಟು ಚಂದ ಒಂದು ಪಾಠವನ್ನ ಆ ತಾಯಿ ಹೇಳ್ಕೊಡ್ತಾ ಇದ್ಲು. ತನ್ನ ಎಲ್ಲ ನೋವುಗಳನ್ನ ತನ್ನ ಹೊಟ್ಟಾಗಿ ಇಟ್ಕೊಂತಿದ್ಲು, ಯಾರು ಮುಂದೆ ಹೇಳ್ತಿರ್ಲಿಲ್ಲ ಆ ತಾಯಿ. ಹಿಂಗ ಒಂದು ಪ್ರಸಂಗ, ಗಂಡನ ಮನೆಗೆ ಕೊಟ್ಟಿದ್ರು, ಗಂಡ ಕೊಡುವಾಗ ಬಹಳ ಚಲೋ ಇದ್ದ, ಶ್ರೀಮಂತದ ಅಂತ ಹೇಳಿ ಕೊಟ್ಟಿದ್ರು. ಕೊಟ್ಟ ಮೇಲೆ ಬಹಳ ಕುಡಿಯಾಕ ಕಲ್ತು ಬಿಟ್ಟ. ಟೈಮ್ ಸುಮಾರು ಅಂತೀವಲ್ರಿ, ಕುಡಿಯಾಕ ಕಲ್ತ್ಕೊಳ್ಳೇನ ಎಲ್ಲ ಇದ್ದು ಎಲ್ಲ ಸಾಮಾನ ಮಾರಾಕತ್ತ. ಅವಾಗ ಆಕೆ ಬಹಳ ನೋವು ಅನಿಸ್ತು. ತಾಯಿ ಹೇಳಿದ್ಲು, ಬಹಳ ತ್ರಾಸಾಗ್ಯದ ನಮ್ಮ ನಿನಗ, ಮತ್ತೆ ಬಂದು ಬಿಡ್ತೀಯನ್ನೋ ತವ್ರ ಮನೆಗೆ ಅಂತ ಕೇಳಿ. ಆಗ ಆಕೆ ಹೇಳ್ತಾಳೆ, ಎಷ್ಟು ಧೈರ್ಯವಂತಿದ್ಲು. ಯಾಕಂದ್ರೆ ಅವ್ರ ಅವ್ವಾಗ ಸಣ್ಣಕ್ಕಿದ್ದಾಗಿಂದ ಕಲಿಸಿದ್ದಕ್ಕಿಗೆ ಗಂಡನ ಮನೆ ಕೀರ್ತಿ ಬೆಳಗುವಂತಕ್ಕೆ ನೀನ್ ಆಗ್ಬೇಕವ್ವ ಅಂತ ಹೇಳಿ. ಅದಕ್ಕ ಆಕೆ ಹೇಳ್ತಾಳ, ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಿಲ್ಲವ್ವ, ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಿಲ್ಲವ್ವ, ಹೊಟ್ಟನ ಸಂಕಟ ನೋಡವ್ವ, ಬ್ರಹ್ಮಾಗ್ ಹಾಕ್ಯಾನವ ಗಂಟ, ಹೆಣ್ಣಾಗಿ ಹುಟ್ಟಬಾರದವ್ವ, ಎದಿ ಛಲ್ಲಂತವ್ವ, ಎದಿ ಛಲ್ ಛಲ್ಲಂತವ್ವ, ತಾಯಿ ಹಡೆದವ್ನ ನೆನೆಸೈತಿ ಜೀವ ಜೀವ, ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ ಇಲ್ಲವ್ವ, ಹೊಟ್ಟೆನ ಸಂಕಟ ನೋಡವ್ವ, ಬ್ರಹ್ಮಗಂಡ ಹಾಕೆನವ್ವ, ನನ್ನ ಹಣೆ ಬರ ಗತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ, ಹೆಣ್ಣಾಗಿ ಹುಟ್ಟಬಾರದವ್ವ, ಯದಿ ಛಲ್ಲಂತವ್ವ, ಯದಿ ಛಲ್ ಛಲ್ಲಂತವ್ವ, ತಾಯಿ ಹಡೆದವ್ನ ನೆನೆಸೈತಿ ಜೀವ ಜೀವ ಅಂತ ಆ ತಾಯಿ ಮುಂದೆ ತನ್ನ ಕಣ್ಣೀರನ್ನ ತೋಡ್ಕೊಂಡು ಮತ್ತೆ ತನ್ನ ತಾಯಿ ಧೈರ್ಯ ಹೇಳ್ತಿಲ್ಲಕ್ಕೆ,
ಏನು ತಲೆ ಕೆಡಿಸ್ಕೊಳ್ಳ, ನೀ ಇದ್ರೆ ಭಾಳ ತಲೆ ಕೆಡಿಸ್ಕೊತಿದ್ದೆ. ನೀ ಇರ್ಲಿಕ್ಕೆ ನಾ ಯಾರು ತೊಗೊಂಡ ಏನು ಮಾಡಲಿ, ಒಳ್ಳೆ ಮೇಲೆ ಕರೆಯಂಗಿಲ್ಲ. ಬುದ್ಧಿ ಹೇಳಿಸಿ ನನ್ನ ಬದುಕನ್ನ ನಾನು ಕಟ್ಕೋತೀನಿ ಅಂತ ಹೇಳಿರ್ತಕ್ಕಂಥ ತಾಯಿ ಯಾರು ಅಂದ್ರ ಆ ಜಾನಪದದ ಗರತಿ. ಅಂಥ ತಾಯಿ ಬದುಕಿನ ಮೌಲ್ಯಗಳನ್ನ, ನೀತಿ ಪಾಠಗಳನ್ನ ಕಟ್ಟಿಕೊಟ್ಟಿದ್ರಿಂದಲೇ ಬಹುಶಃ ಅವತ್ತು ಯಾವುದೇ ಒಂದು ಗಂಡ ಹೆಂಡರ ಜಗಳಗಳು ಹತ್ತಿರ್ಲಿಲ್ಲ. ಪ್ರತಿ ಘಳಿಗೆಗಳಿಗೆ ಮನ್ಯಾಗ ಒಂದು ಫ್ಯಾನ್ ಇಲ್ಲ, ಸಣ್ಣ ಪುಟ್ಟ ಕಾರಣಗಳಿಗೂ ನಾವು ಕೋರ್ಟ್ ಮೆಟ್ಟಿಲನ್ನ ನನ್ನ ಗಂಡ ನಾನು ನೋಡ್ಲಿಲ್ಲ, ತಾಯಿ ಕಡಿಮೆ ಮಾಡಿಬಿಟ್ಟಿವಿ. ಆಹಾರ ಪದ್ಧತಿ ಅನ್ಬಾರ್ರಿ, ಪ್ರತಿಯೊಂದು ದೈನಂದಿನ ಪ್ರತಿಯೊಂದರಲ್ಲೂ ಕೂಡ ಜಾನಪದ ತಾಯಿ ನೀತಿ ಐತಲ್ಲ, ನಾವು ಇವತ್ತು ಅದನ್ನ ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ ಇವತ್ತು ಅವತ್ತು ನೋಡ್ರಿ ಇಂಥ ಬಿಸಿಲು ಕಾಲದೊಳಗ ಆ ತಾಯಿ ಮಳೆರಾಯಿನನ್ನ ಹೆಂಗ್ ಕರೀತಿದ್ಲು ಅಂದ್ರ ಬಹಳ ಆಶ್ಚರ್ಯ ಅನ್ನಿಸ್ತೈತ್ರಿ. ಈಗ ಬರಗಾಲ ಬಿದ್ದಂತಹ ಕಾಲದೊಳಗ ಬಿಸಿಲು ಇರ್ಲಿಲ್ಲ, ಬಿಸಿಲು ಭಯಂಕರ ಆಗಿತ್ತು, ಮಳೆ ಇರ್ಲಾರ್ಕ ಜನ ಎಲ್ಲ ಒದ್ದಾಡ್ತಾ ಇದ್ರು. ತುತ್ತಿನ ಚೀಲವನ್ನ ತುಂಬಿಸ್ಲಿಕ್ಕೆ ಇಂಜಿನಿಯರ್ ಇರ್ಲಿಲ್ಲ ಅಂದ್ರೆ ಒಂದ್ ಗಳಿಗೆ ತಡ್ಕೊಂತೀವಿ, ಉಳಿದದ್ ಯಾವ್ದಾರ ಟೀಚರ್ ಇಲ್ಲ ಅಂದ್ರೆ ಒಂದು ದಿನ ತಡ್ಕೋಬಹುದು. ಆದ್ರೆ ಒಕ್ಕಲುತನವನ್ನ ಮಾಡಲಿಲ್ಲ ಅಂದ್ರ ನಾವೆಲ್ಲ ಉಪವಾಸ ಬೀಳ್ಬೇಕಾಗ್ತದ. ಅಂತ ಎಲ್ಲ ಒಕ್ಕಲುತನ ಮಾಡ್ತಕ್ಕಂತ ರೈತ ತಂದೆ ತಾಯಿಗಳು ಎಲ್ಲದಾರ ಅಂದ್ರ ನಮ್ಮ ಇಂಗ್ಲೇಶ್ವರ ನೆಲದಲ್ಲಿ ಅದಕ್ಕ ಹಿಂದಕ್ಕ ಅವಾಗ ಏನಾಯ್ತು, ಮಳಿ ಬರ್ಲಿಲ್ಲ. ಆ ತಾಯಿ ಬೇಡ್ಕೊಂತಾಳ ದೇವ್ರಿ, ಹೆಂಗ ಮಳಿ ಕೊಡಪ್ಪ ದೇವ್ರಿ ಅಂದ್ರ ಕೊನೆಯದಾಗಿ ಇದೊಂದು ಹೇಳ್ತಾ ಇದ್ದ ಮುಂದ, ಹೋಗಿ ಬಾರಯ್ಯ ಮಳೆಯಪ್ಪ ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಹೊಯ್ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ. ಅಪ್ಪಂದ್ರ ಮಳೆ ಬರ್ಬೋದು, ಚಪ್ಪಾಳೆ ಹಾಕ್ರಿ. ಆ ಇಂಗ್ಲೇಶ್ವರನ ಅಪ್ಪನ ಪುಣ್ಯದಿಂದ ಮಳೆ ಬಂದ್ರು ಬರ್ಬೋದು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ. ಮೊದಲ ಭೂಮಿ ಪೂಜೆಗೆ ರೈತರು ಫಲ ನೆಟ್ಟು ಕೈಯ ಮುಗದಾರ, ಕೈಯ ಮುಗದಾರ, ಕೈಯ ಮುಗದಾರ, ಅಪ್ಪಗ ಕೈಯ ಮುಗದಾರ. ಮಳೆಯಪ್ಪ ಮಳೆಯಪ್ಪ ಹೊಯ್ ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ. ಹೊಯ್ ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ, ಕರೆಯುತ್ತಾರ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ. ಇಂಥ ಎಲ್ಲ ಅವರ ಭಕ್ತಿಯ ಆ ಒಂದು ಜಾನಪದಕ್ಕೆ ಸೋತು ಆ ವರುಣ ಆರ್ಭಟದಿಂದ ಮಳೆ ಸುರಿದ್ರ ಆ ಹರ್ಷೋದ್ಗಾರ ಎಲ್ಲಿ ಮುಟ್ತಾ ಇತ್ತಂದ್ರ ಮುಗಿಲಿಗೆ ಮುಟ್ತಾ ಇತ್ತು. ಅದಕ್ಕೆ ಎಲ್ಲರ ಖುಷಿಯಿಂದ ಮಳೆ ಬಂದಾಗ ಕುಣಿದಾಡಿ ಹಾಡಾಡಿ ಆ ಜಾನಪದ ಗೀತೆಯ ಮೆರಗನ್ನ ತುಂಬಿಸಿ ಅವರೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ ಬಿತ್ತಿ ಫಸಲನ್ನು ಬೆಳೆದು ಎಲ್ಲರೂ ನನಗೆ ನೀನು ನಿನಗೆ ನಾನು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಆ ಒಂದು ಕಾಲಘಟ್ಟ ಜಾನಪದದ ಆ ಒಂದು ಸಮಯದಲ್ಲಿತ್ತು. ಆದ್ರೆ ಇವತ್ತು ಹೆಂಗಾಗೈತೆ ಅಂದ್ರೆ ಬಂಧುಗಳೇ, ನಮ್ಮ ಕಂಪೌಂಡ್ಗಳು ಭದ್ರ, ನಮ್ಮ ಗೇಟ್ಗಳು ಭದ್ರ, ಅದರೊಳಗಿರ್ತಕ್ಕಂಥ ಮನಸ್ಸುಗಳೆಲ್ಲ ಛಿದ್ರ ಆಗಿ ಹೋಗ್ಯಾವು. ಅದಕ್ಕೆ ಆ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸ್ಕೊಳ್ಳೋಣ. ಇದಕ್ಕೆ ಮೂಲವಾಗಿ ಏನು ಅಂದ್ರೆ ಆ ಜಾನಪದವನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲ ದಾಟಿಸುವಂತ ಕಾರ್ಯವನ್ನ ಮಾಡೋಣ. ಇವತ್ತು ಇಂಥ ಒಂದು ಪುಣ್ಯ ನೆಲದಲ್ಲಿ ಇಂಥ ಒಂದು ಜಾನಪದ ಸಂಭ್ರಮವನ್ನ ಈ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಹೆಂಗಂದ್ರ ಒಂದು ಜಾನಪದ ವಿಶ್ವವಿದ್ಯಾಲಯ ಇದ್ದಂತೆ ಎಲ್ಲ ಹಿರಿಯರನ್ನು ನೋಡ್ಬಿಟ್ರ ಬಹುಶಃ ನಾನು ಇಲ್ಲಿ ಹೇಳೋದಕ್ಕಿಂತ ಅವರಿಂದ ಕಲ್ತಿದ್ದ ಜಾಸ್ತಿ, ಇಲ್ಲೇನು ಹಿರಿಯರು ಕುಂತಿರಲ್ಲ ನಿಮ್ಮಿಂದ ನಾನು ಕಲ್ತಿದ್ದೆ ಜಾಸ್ತಿ. ಅದಕ್ಕೆ ಈ ಒಂದು ಸಂದರ್ಭವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ
ಅಧ್ಯಕ್ಷರಾಗಿರ್ತಕ್ಕಂಥ ಹಾಸಿಪೇರು ವಾಲಿಕರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ, ಹಾಗೆ ಆ ತಾಯಿ ಭುವನೇಶ್ವರಿ ಈ ಕನ್ನಡ ತಾಯಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ಮತ್ತೊಂಚೂರು ಆರೋಗ್ಯ ಆಯುಷ್ಯ ಎಲ್ಲ ಸಮೃದ್ಧಿಗಳನ್ನ ದಯಪಾಲಿಸಲಿ ಅಂತ ಈ ವೇದಿಕೆ ಮೇಲೆ ಅಪ್ಪನ ಸನ್ನಿಧಿಯಲ್ಲಿ ಬೇಡ್ಕೊಳ್ತಾ, ಹಾಗೆ ತಾಯಂದ್ರ ಇಷ್ಟೊತ್ತನ ಎಲ್ಲ ಗೀತೆಗಳನ್ನ ಏನಂದ್ರೆ ನಾವು ಮುಂದಿನ ಪೀಳಿಗೆಗೆ ಸಾಧ್ಯವಾದಷ್ಟು ಇವುಗಳನ್ನೆಲ್ಲ ದಯಪಾಲಿಸೋಣ ಅಂತ ಹೇಳ್ತಾ, ಈಗೇನು ಇಂಗ್ಲಿಷ್ ಮೀಡಿಯಂ ಬಂದು ನಾವಿಂಥ ಗೀತೆಗಳನ್ನೆಲ್ಲ ಅವುಗಳು ಆವರಿಸ್ಕೊಂಡು ಒಂದು ನೀತಿ ಮೌಲ್ಯ ಅನ್ನೋದು ಬಹಳಷ್ಟು ಕಡಿಮೆ ಆಗೈತೆ. ಯಾಕಂದ್ರೆ ಎಲ್ಲರಿಗೂ ಒತ್ತಡ, ಯಾರು ಬಿದ್ದಾರ ಅಂದ್ರೆ ಎಬ್ಬಿಸುವಷ್ಟು ತಾಳ್ಮೆ ನಮಗಿಲ್ಲ. ಎಲ್ಲರಿಗೂ ಅವ್ರದೇ ಆದಂತಹ ಒತ್ತಡದೊಳಗೆ ನಾವಿದ್ದೀವಿ. ಅದನ್ನ ಕಡಿಮೆ ಮಾಡಿ ನಾವು ನೀವೆಲ್ಲ ಕೊನೆಯದಾಗಿ ಆ ಭಗವಂತನ ಆಟಕ್ಕೆ ನಾವೆಲ್ಲ ಬದ್ಧರು ಅಂತ ಹೇಳ್ತಾ, ನಾವು ನೀವೆಲ್ಲ ಕೂಡಿ ಕೊನೆಯದಾಗಿ 2 ಸಾಲಿಗೆ ಧನ್ಯವಾಗೋಣ. ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಅಪ್ಪಂದ್ರೆ ಬರಲ್ರಿ. ಗುರುವೇ ನಿನ್ನಾಟ ಬಲ್ಲೋರ್ ಶಿವನೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಹೋಯ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಒಕ್ಕಲರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಕಲರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಕಲರು ಮುತ್ತಪ್ಪನ ಮನೆಯ ಒಕ್ಕಲರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ಥೈತೋಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಪ್ರಭುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಪ್ರಭುವೇ ಬರಂಗಿಲ್ಲ ಇಲ್ಲ ಪೂರ ಗೇಟಿಗೆ ಹೋಗಲ್ಲ ಮ್ಯಾಗ ಅಂತ ಹೇಳ್ತಾ ಎಲ್ಲ ಮತ್ತೊಮ್ಮೆ ಅನಂತ ಶರಣ ಟೂರ್ ಬರೋಕ್ಲ ಕ್ಯಾಮ್ರಾ ವಿಡಿಯೋ ಮಾಡತ್ತೀನಿ ಹೊತ್ತಾರೆ ಎದ್ದು ಹೊರಗೆದ್ದು ಬರುವಾಗ ಮುತ್ತೈದೆ ಸೂರ್ಯ ಮೂಡಣದ ಜಗದೊಳಗೆ ಅಕ್ಷರ ಕಲಿಯದಿದ್ದರೇನು ಅವಳ ನಾಲಿಗೆಯಲ್ಲಿ ಸಾರಸ್ವತ ದೇವಿಯೇ ಬಂದು ಕುಳಿತಾಳ.